ಕನ್ನಿಕಾ ಪರಮೇಶ್ವರಿ ಜಯಂತಿ ಆಚರಣೆ. ಕೂಡ್ಲಿಗೆ ಪಟ್ಟಣದ ಆರ್ಯ ವೈಶ್ಯ ಸಮಾಜದವರಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಿದರು. ಮಕ್ಕಳು, ವೃದ್ಧರು, ಮಹಿಳೆಯರು, ಯುವಕರು, ಯುವತಿಯರು ಸೇರಿದಂತೆ ನೂರಾರು ಆರ್ಯ ವೈಶ್ಯ ಸಮಾಜದ ಬಾಂಧವರು ಜಯಂತಿಯಲ್ಲಿ ಭಾಗವಹಿಸಿದರು. ವರದಿ ವಿಜಿ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗೆ. ಹೆಸರಿನ ಮೀನಿಂಗ್ ಚೆನ್ನಾಗಿದೆ. ವಿರೂಪಾಕ್ಷ ಅಂದ್ರೆ दीक्षिता जय सावित्री ಅವರು ತಿನ್ನಡವರು ಕೊಪ್ಪಳ उर्वे भवतो कायतनया यशयो प्रचोदयात् हरिः निनो दुर्गः जातवेधः सिन्धुं तरसे नमः अग्ने त्वं पारयानव्यो अस्मान् स्वस्तिभिरति अग्ने अत्रिवन्मनसा गृह्णानो अस्माकं बोध्यविता तनूना ಯಾರೋ ಒಂದು ಪ್ರಾಬ್ಲಮ್ ಮಾಡಿದ್ದಾನೆ. ಯಾರು? ವಿಷ್ಣುವರ್ಧನ ಹೆಸರು ಒಳ್ಳೆ ಇಟ್ಕೊಂಡಿದ್ದಾನೆ. ವ್ಯಕ್ತಿಯು ಒಳ್ಳೆಯವನಾಗಿದ್ದ, ಕೆಲವೊಮ್ಮೆ ಮೋಹಕ್ಕೊಳಗಾಗ್ತಾರೆ ನೋಡಿ. ಈ ಮೋಹ, ಮದ, ಮತ್ಸರ್ಯ ಇವೆಲ್ಲ ಬಹಳ ಕೆಟ್ಟದ್ದು. ಎಲ್ಲದಕ್ಕಿಂತ ಕೆಟ್ಟ ಗುಣ ಯಾವ್ದಂದ್ರೆ ಹೊಟ್ಟೆ ಕಿಚ್ಚು. ಕೃಷ್ಣ ಹೇಳ್ತಾನೆ, ಹೊಟ್ಟೆ ಕಿಚ್ಚಿದ್ರೆ ನನ್ನ ಹತ್ರ ಬರಲಿಕ್ಕೆ ಆಗುದಿಲ್ಲ. ಆ ಮೋಹದಿಂದ ಅವಳನ್ನು ನೋಡಿ, ಯಾರು ಪರಸ್ತ್ರೀಯನ್ನ ನೋಡಿ ಒಪ್ಪದೇನೆ ಆ ಸ್ತ್ರೀಯ ಮೇಲೆ ಬಯಕೆಯನ್ನ ಬಯಸ್ತಾರೋ ಅವ್ರು ಯಾರು ಅಂದ್ರೆ ರಾಕ್ಷಸರು. ನೀವು ಗಮನಿಸ್ರಿ, ಎಲ್ಲಾ ರಾಕ್ಷಸರು ಮೊದಲು ಮಾಡಿದ್ದೇನೆ. ಸೀತೆಯನ್ನು ನೋಡಿದ ರಾವಣ ಏನಂದ? ಇಷ್ಟು ದಿನ ಹೇಳಿಲ್ಲ ನಮ್ಮ ಮನೆ ಏನ್ ಹೇಳ್ತಾನೆ ಗೊತ್ತಾ ಅವನು?
ಸಾವಿರಾರು ಜನರನ್ನ ಬಲಾತ್ಕಾರ ಮಾಡಿರ್ತಾನೆ. ಆದರೆ ಹೇಳೋದೇನು ಅಂದ್ರೆ ಇಂಥ ಹುಡುಗಿ ನಾನು ನೋಡೇ ಇಲ್ಲ. ಹಾಗೆ ಆ ವಾಸವಿಯನ್ನು ನೋಡಿ ವಿಷ್ಣುವರ್ಧನ ಕಥೆ ಮುಗಿಸ್ಬೇಕಾದ್ರಿಂದ ಹೇಳ್ತಾ ಇದ್ದೆ. ಹಾಗೆ ನೋಡ್ಕೊಡ್ರಿ ಒಳ್ಳೆಯದು. ಈ ದೊಡ್ಡವ್ರದ್ದೇನು ಶಾಪ ಕೊಟ್ಟರೆ ಭಯ. ಎಲ್ಲಿ ತನಕ ಎಂತೆಂಥ ಶಾಪಗಳೆಲ್ಲ ಇದೆ ಅಂದ್ರೆ 600-700 ವರ್ಷ ಮಕ್ಕಳೇ ಆಗಬಾರ್ದು ನಿಮಗೆ ಏನು ಅಂದ್ರೆ ನಿಮ್ಮ ವಂಶ ವೃದ್ಧಿ ಆಗಬಾರ್ದು ಶಾಪ ಕೊಟ್ಟರೆ ಗತಿ ಏನು. ಹಾಗಾಗಿ ಶಾಪದ ಭಯ, ದೈವದ ಭಯ, ಎಲ್ಲದರ ಭಯದಿಂದ ಮದುವೆ ಮಾಡಲಿಕ್ಕೂ ಆಗ್ತಾ ಇಲ್ಲ, ಬಿಡ್ಲಿಕ್ಕೂ ಆಗ್ತಿಲ್ಲ. ಕೊನೆಗೆ ವಿಷ್ಣುವರ್ಧನ ಅವನಿಗೆ ಹೇಳಿ ಕಳಿಸ್ತಾನೆ, ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಅಂತಂದಾಗ ಅದರಲ್ಲಿ ಒಂದಷ್ಟು ಜನ ಇಲ್ಲ ರಾಜನಿಗೆ ಮದುವೆ ಮಾಡಿಕೊಡೋದು ಸರಿ ಅಂತ ಕೆಲವು. ಅದು 606-12 ಇಲ್ಲಿ ಏನು 612 ಅಂತ ಹೇಳಿದ್ರೆ ಮತ್ತೆ 108 ಹೆಂಗೆ ಕೊಡುತ್ತೆ ಅಂತ ಪುಸ್ತಕದಲ್ಲಿ 108 ಅಂತ ಇದೆ. ಹಂಗಲ್ಲ ನೋಡಿ, ಪುಸ್ತಕದ ಸಮಸ್ಯೆ. 2-3 ಪುಸ್ತಕ ಓದಿದ್ದೀನಿ ನನಗೆ. ಒಂದು 400 ಪೇಜಿಂದ 300 ಪೇಜಿಂದ ಇದೆ. ಹಾಗೆ ಶಿವನನ್ನು ನಾನು ಮದುವೆ ಆಗ್ತೇನೆ, ಹಾಗೆ ಈ ಯಾವುದೋ ಲೌಕಿಕ ಜನರನ್ನ ಮದುವೆ ಆಗೋದಿಲ್ಲ ಅಂತ ಆ ವಾಸವಿ ಹೇಳಿದಾಗ ಮೊದಲು ಏನೋ ಅನ್ನಿಸ್ತು. ಯಾರಾದರೂ ಹುಡುಗರು ಗುರುಕುಲಕ್ಕೆ ಹೋಗ್ತಾ ಅಂದ್ರೆ ನಂಗೆ ಅನ್ಸುತ್ತೆ ನೋಡಿ, ಎರಡೇ ಈಗ, ಒಂದು ಇಂಜಿನಿಯರ್ ಆಗ್ಬೇಕು, ಇಲ್ಲ ಡಾಕ್ಟರ್ ಆಗ್ಬೇಕು, ಬೇರೆ ಯಾವ್ದು ಇಲ್ಲೇ ಇಲ್ಲ. ಈಗ ಹುಟ್ಟಿದ ಹೊಟ್ಟೆಯಲ್ಲಿದ್ದಾಗಲೇ ಇವರು ಒಳಗಡೆ ಅಕ್ಷರ ಕಳಿಸಿರ್ತಾರೆ, ABCD ಅಲ್ಲಿಂದ ಶುರು ಮಾಡೋದು. ಇನ್ನು ಹುಟ್ಟಿರೋದಿಲ್ಲ, ಹುಟ್ಟಿದ್ರೆ ಹೆಂಗೆ ಅಂತ, ಗಂಡು ಹುಟ್ಟಿದ್ರೆ ಯಾವ ಸ್ಕೂಲಿಗೆ ಸೇರಿಸೋಣ ಅಂತ ಎಲ್ಲ ಓವರ್ ಥಿಂಕ್ ಮಾಡಬಾರ್ದು, ಬೈತಾರೆ. ಪ್ರೆಸೆಂಟ್ನ ಥಿಂಕ್ ಮಾಡ್ರಿ. ಹಾಗೆ ಏನಪ್ಪ ಇದು ಸರಿಯಾಗಲಿಲ್ಲಲ್ಲ ಅಂತ ಹೇಳಿ ಮಗಳ ಕುರಿತು ಇಬ್ರು ವಿಚಾರ ಮಾಡುವಾಗ, ಹೌದು ಅವಳದೇ ಸರಿ ಇರ್ಬೋದು, ನಾವು ಫೋರ್ಸ್ ಮಾಡಿ ಏನೋ ಮಾಡ್ಲಿಕ್ಕೆ ಹೋದ್ರೆ ಹಠ ಹಿಡಿದ್ರೆ ಬಹಳ ಕಷ್ಟ. ಯಾರಿಗೇನು ಈಗೆಲ್ಲ ಹೇಳ್ತಿದ್ದಾರೆ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಏನು ಇಷ್ಟ ಅನ್ನೋದು ಮಾಡಿಸ್ತಾರೆ. ವಿರೂಪ ಅಂದ್ರೆ ಸೀದಾ ಇರ್ಬೇಕಾಗಿತ್ತು, ಅಡ್ಡ ಇರ್ಬೇಕಾಗಿತ್ತು, ಉದ್ದ ಇದೆ. ಅಂತಹ ಶಿವನ ಹೆಸರನ್ನ ಮಗನಿಗೆ ವಾಸವಿ ಅಂತ, ಒಂದು ರೀತಿಯಲ್ಲಿ ರುದ್ರನ ಹೆಸರನ್ನ ಮಗನಿಗೆ, ಇಂದ್ರನ ಹೆಸರನ್ನ ಮಗಳಿಗೆ. ವಾಸವ ಅಂದ್ರೆ ಇಂದ್ರ, ಅವನು ದೊಡ್ಡ ಶ್ರೀಮಂತಿಕೆ ಇತ್ತು ಅವನಿಗೆ. ನೋಡಿ, ವಾಸವಿಯ ಭಕ್ತರಿಗೆ ಸಾಮಾನ್ಯವಾಗಿ ಶ್ರೀಮಂತಿಕೆ, ಒಂದು ಶ್ರೀಮಂತಿಕೆ ಬೆಳೆಸ್ಕೊಳ್ಬೇಕು ಇರುತ್ತೆ, ಏನಾದ್ರು ಭಕ್ತಿಯ ಶ್ರೀಮಂತಿಕೆ, ಶ್ರದ್ಧೆಯ ಶ್ರೀಮಂತಿಕೆ ಎಲ್ಲ ಬೆಳೆಸ್ಕೊಳ್ಬೇಕು. ಹಾಗೆ ಹೆಸರನ್ನ ಇಡ್ತಾನೆ. ಮುಂದೆ ಬೆಳೀತಾ ಬೆಳೀತಾ ವಾಸವಿಗೆ ಮದುವೆ ವಯಸ್ಸಾಗುತ್ತೆ. ಆದರೆ ಒಂದು ರೀತಿಯಲ್ಲಿ ಕೆಲವರು ಹಾಗೆ ಇರ್ತಾರೆ ನೋಡ್ರಿ, ಮಬ್ಬಿದ್ದಲ್ಲಿ ಇರ್ತಾರೆ ಕೆಲವರು. ಯಾರು ಮಬ್ಬಿರ್ತಾರೆ ಅಂದ್ರೆ ಒಳಗಡೆ ಡೀಪ್ ಆಗಿ ದೇವರ ಬಗ್ಗೆ ಯಾರು ಚಿಂತನೆ ಮಾಡ್ತಾರಲ್ಲ, ಏನು ಉಜ್ಜನ ಕೊಡ್ತಾರೆ ಅಂತ ಎಲ್ಲೋ ಮರ್ಯಾಕೆ ಕೊಡ್ತಾರೆ, ಬೈದ ಬಯಸ್ಕೊಡ್ತಾರೆ, ಅಂದ್ರೆ ಅನಿಸ್ಕೊಡ್ತಾರೆ. ಈ ನಚಿಕೆ ಅಂತ ಒಬ್ಬ ಇದ್ದ, ಅವನು ಹಾಗೇನೆ ಬಾರೋದೇ ಸಂತಾನವನ್ನ ಜಗತ್ತಿಗೆ ಕೊಡಬೇಕು. ಈ ಸೈನ್ಸ್ ಓದೋರೆಲ್ಲ ಹುಚ್ಚರಾಗ್ತಿದ್ದಾರೆ. ಹಾಗೆ ಮದುವೆ ಆಗದೆ ಹೋದ್ರೆ ಮುಂದಿನ ಗತಿ ಏನು? ಈ ಶಿವ ಪಾರ್ವತಿಯರು ಒಮ್ಮೆ ಮದುವೆ ಆಗಿ ಸಮಸ್ಯೆ ಆಗಿತ್ತು. ಈ ಒಬ್ಬ ಅಂಧಕಾಸುರ ಅಂತ ಇದ್ದ, ಅವನನ್ನು ಸಂಹಾರ ಮಾಡಲಿಕ್ಕೆ ನೀವು ಮಗುವನ್ನ ಕರೆದುಕೊಂಡು ಬರ್ರಿ ಅಂತ ಅವರನ್ನ ಹನಿಮೂನಿಗೆ ಪಿಕ್ನಿಕ್ ಕಳಿಸ್ಬಿಟ್ಟಿದ್ರು. ಎಷ್ಟು ವರ್ಷ ಹೋಗ್ಬೇಕು? ದೇವತೆಗಳ ಲೆಕ್ಕದಲ್ಲಿ 100 ವರ್ಷ ಹೋಗಿದ್ರು. ದೇವತೆಗಳ ಲೆಕ್ಕ ಅಂದ್ರೆ ಬಹಳ ದೊಡ್ಡದು. ಈ 365 ದಿವಸ ಅಂದ್ರೆ 1 ದಿವಸ, 1 ವರ್ಷ ಅಂದ್ರೆ 1 ದಿವಸ ಅಂತ 100 ವರ್ಷ ಹೋಗಿದ್ದಾರೆ. ಎಲ್ಲಿ ಹೋಗಿದಾರೋ ಏನೋ, ಆರಾಮಾಗಿ ಮಳೆ ಬರ್ತದ್ರೆ ಹೆಂಗ್ ಮಾಡೋದು ಅಂತ ಪಾರ್ವತಿ ಅಂದ್ರೆ ಮೋಡದ ಮೇಲೆ ಕರ್ಕೊಂಡು ಮನೆ ಮಾಡಿದ್ದ. ಮೊದಲು ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ನೋಡಿದ. ಅವನು ಕೂಡ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ ಅಂತ. ಅದಕ್ಕೆ ಕುಸುಮಶ್ರೇಷ್ಠಿಗೆ ವಿಷಯ ಗೊತ್ತಿದೆ. ಅವನಿಗೆ ಧರ್ಮ ಸಂಕಟ. ಬಂದವನು ಮಹಾರಾಜ, ಇವನು ಸಾಮಂತ ರಾಜ. ಒಳ್ಳೆ ಅಂದ್ರೆ ರಾಜನಿಗೆ ಕೊಡೋದೇನು ತಪ್ಪೇನಲ್ಲ ಮಗಳನ್ನ, ಮನಸ್ಸಲ್ಲಿ ಅದು ಇದೆ, ಜೊತೆಗೆ ಅವಳು ಬೇಡ ಅಂದಿದ್ದಾಳಲ್ಲ ಅದು ಇದೆ. ಏನ್ ಮಾಡೋದು ಅಂತ ವಿಚಾರ